ಬದುಕಿದ್ದಾಗ ಜಾತಿ ತಾರತಮ್ಯ ದೌರ್ಜನ್ಯದಿಂದ ನಲುಗುವ ದಲಿತರಿಗೆ ಸತ್ಮೇಲೂ ಕೂಡ ನೆಮ್ಮದಿ ಇಲ್ಲದ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ. ಬದುಕನ್ನು ಹುಡುಕುತ್ತಾ ಊರಿಂದ ಊರಿಗೆ ಅಲೆಯುವವರಿಗೆ ಅವರು ಇರುವ ಊರೇ ಅವರಿಗೆ ಸ್ವಂತದ್ದಾಗಿರುತ್ತೆ. ಆದರೆ ಅದೇ ಊರಿನಲ್ಲಿರುವ ಜನರಿಗೆ ಇವರು ಹೊರಗಿನವರು ಹಾಗೂ ಕೆಳಜಾತಿಯವರು. ಬದುಕಿದ್ದಾಗ ಒಂದು ಸ್ವಂತ ಸೂರು ಸಿಗದೆ ಪರದಾಡುವ ಇವರಿಗೆ ಸತ್ಮೇಲೂ ಕೂಡ 6-3 ಅಡಿ ಜಾಗವೂ ಸಿಗದೆ ಬದುಕು ಅಲ್ಲದೆ ಸಾವು ಕೂಡ ಯಾಕಾದರೂ ಬರುತ್ತದೋ ಎಂಬ ಮನಸ್ಥಿತಿಯಲ್ಲಿದ್ದಾರೆ ಮಸ್ಕಿ ತಾಲೂಕಿನ ಅಂಚಿನಾಳ ಕ್ಯಾಂಪ್ನ ದಲಿತರು. ಹಲವಾರು ವರ್ಷಗಳ ಹಿಂದೆ ಕೂಲಿಗಾಗಿ ಹಂಚಿನಾಳ ಕ್ಯಾಂಪ್ನಲ್ಲಿ ಬಂದು ನೆಲೆಸಿದ ದಲಿತ ಸಮುದಾಯದವರು ತಮ್ಮಲ್ಲಿ ಯಾರಾದರೂ ಸಾವಿಗೀಡಾದರೆ ಅವರ ಶವವನ್ನು ಹೂಳುವುದಕ್ಕೆ ಸ್ಥಳಾವಕಾಶ ಇಲ್ಲದೆ ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಶವ ಸಂಸ್ಕಾರ ಮಾಡುವುದಕ್ಕಾಗಿ ಊರು ಸುತ್ತಾಡಿ ಬೇಡುವ ಪರಿಸ್ಥಿತಿಯಲ್ಲಿದ್ದಾರೆ. ಎಲ್ಲೂ ಅವಕಾಶ ಇಲ್ಲದಿದ್ದರೆ ಎಲ್ಲೋ ಇರುವ ತಮ್ಮ ಊರುಗಳಿಗೆ ತೆಗೆದುಕೊಂಡು ಹೋಗಬೇಕು. ಕೆಲ ವರ್ಷಗಳ ಹಿಂದೆ ದೇವಸ್ಥಾನದ ವಿಚಾರಕ್ಕೆ ದಲಿತರು ಹಾಗೂ ಮೇಲ್ವರ್ಗದವರ ಮಧ್ಯೆ ವಾಗ್ವಾದ ಉಂಟಾಗಿತ್ತು. ಅಂದಿನಿಂದ ಮೇಲ್ಜಾತಿಯ ಮುಖಂಡರು ಇವರಿಗೆ ಶವ ಸಂಸ್ಕಾರಕ್ಕೆ ಅವಕಾಶ ಕೊಡ್ತಿಲ್ಲ. ಈ ನಡುವೆ ಒಮ್ಮೆ ಪೊಲೀಸರ ಸಮ್ಮುಖದಲ್ಲಿ ಶವ ಸಂಸ್ಕಾರ ನಡೆದಿದ್ರೂ ಸಮಸ್ಯೆ ಇತ್ಯರ್ಥ ಆಗಲೇ ಇಲ್ಲ. ವಿವಾದಗಳೇ ಬೇಡ ಎಂದು ಅಂಚಿನಾಳ ಕ್ಯಾಂಪ್ ಜನರು ಪ್ರತ್ಯೇಕ ಸ್ಮಶಾನದ ಬೇಡಿಕೆ ಇಟ್ಟಿದ್ದಾರೆ. ಆದರೆ ಇವರ ಬೇಡಿಕೆಯನ್ನು ಯಾವ ಜನಪ್ರತಿನಿಧಿಗಳು ಕೂಡ ಗಂಭೀರವಾಗಿ ಪರಿಗಣಿಸದೆ ಆಶ್ವಾಸನೆಯನ್ನಷ್ಟೇ ಕೊಡುತ್ತಾ ಬರ್ತಿದ್ದಾರೆ. ಆದರೆ ದಲಿತರು ಮಾತ್ರ ನದಿ ತೀರದಲ್ಲಿ ಕಾಲುವೆ ಬದುಗಳಲ್ಲಿ ಶವ ಸಂಸ್ಕಾರ ಮಾಡುತ್ತಾ ಬರುತ್ತಿದ್ದಾರೆ. ನಾವು ಇಲ್ಲಿ ಭಾಳ ತಿಪ್ಪಲ ಆಗೈತೆ. ರುದ್ರಭೂಮಿ ಇಲ್ಲ ಅಂದ್ರೆ ಭಾಳ ಸಮಸ್ಯೆ ಆಗೈತೆ. ಬೇರೆ ಊರಿಗೆ ತಗೊಂಡು ಹೋಗ್ತೀರಿ ಫಸ್ಟ್ ರೀ. ಆಮೇಲೆ ಹಂಗಾಗಿ ಇಲ್ಲಿ ಒಂದು ಊರಲ್ಲೇ ನಮ್ಮೂರಲ್ಲೇ ಇದ್ದು ಒಂದು ಜಗಳ ಆಯಿತು. ಹಂಗಾಗಿ ಅದ್ರ ಸಮಸ್ಯೆನೇ ಬೇರೆ ಆಯಿತು. ಹಂಗಾಗಿ ನಮ್ಮನ್ನ ಕರ್ಕೊಂಡಲ್ಲ ಅವರು. ಹಂಗಾಗಿ ನಮಗೆ ಈ ಭೂಮಿ ಬೇಕೇ ಬೇಕು. ನಮಗೆ ಯಾವ ಊರಿಗೆ ಬೇಕಮ್ಮ? ನಮಗೆ ಕಂಚಾಳ ಕ್ಯಾಂಪಿಗೆ ರುದ್ರಭೂಮಿ ಬೇಕೇ ಬೇಕ್ರಿ ನಮಗೆ. ನಮ್ಗೆ ಅದರಿಂದ ದೊಡ್ಡ ಸಮಸ್ಯೆ ಆಗೈತೆ. ಇವಾಗ ನಾವು ಮಾಡ್ತಾ ಇರೋಂಥ ಕಷ್ಟ ಇನ್ನೊಬ್ರು ನಮ್ಮ ಮಕ್ಕಳಿಗೆ ಬಂದಿರಬಾರ್ದು. ಅದು ಅಂಚಾಳ ಕ್ಯಾಂಪ್ ಮಸ್ಕಿ ತಾಲೂಕಿನವ್ರು ನಾವು ರೀ. ನಮಗೆ ಬೇಕೇ ಬೇಕು ರುದ್ರಭೂಮಿ ಮಾತ್ರ ಬೇಕೇ ಬೇಕ್ರಿ ನಮಗೆ. ಎಲ್ಲಿ ತಗೊಂಡು ಹೋಗ್ತಿದ್ರಿ ಇಷ್ಟು ವರ್ಷ? ಅಂಚಿನಾಳ ಓದ್ತಿದ್ರಿ ಸರ್ ನಾವು. ಅಲ್ಲಿ ಅವರಿಗೆ ನಮಗೆ ಸ್ವಲ್ಪ ಸಮಸ್ಯೆ ಬಂದಿರತಕ್ಕಂಥ ಸಲುವಾಗಿ ನಮ್ಮನ್ನ ಅಲ್ಲಿ ಕರ್ಕೊಂತ ಇಲ್ರಿ ಸರ್ ಅವರು. ಹಂಗಾಗಿ ನಾವು ಸ್ವಂತ ನಮಗೆ ರುದ್ರಭೂಮಿ ಬೇಕೇ ಬೇಕು ನಮಗೆ. ಅಂದ್ರೆ ಯಾರು ಕರ್ಕೊಂತ ಇಲ್ಲ ಅಲ್ಲಿ? ಅವ್ರು ಕರ್ಕೊಂತ ಇಲ್ರಿ. ಅಂದ್ರೆ ಕರ್ಕೊಂಡ್ರಿ ಸರ್, ಈಗ ಕರ್ಕೊಂತ ಇಲ್ರಿ. ಈಗ ಒಂದು ಸಮಸ್ಯೆ ಆಗೈತ್ರಿ. ಆ ಸಮಸ್ಯೆಯಿಂದ ನಮ್ಮನ್ನ ಕರ್ಕೊಂತ ಇಲ್ರಿ ಅವ್ರ ಊರೊಳಗೆ. ಇಷ್ಟು ದಿನದೊಳಗೆ ನಡೆದೈತ್ರಿ. ನಾವು ಯಾರು ಇದ್ರ ಎಲ್ಲ ಬಂದು ದುಡ್ಕೊಂಡ್ ತಿನ್ನಕ್ ಬಂದು ಇಲ್ಲಿ ನೆಲೆ ಮಾಡಿವ್ರಿ ನಾವು. ಈಗ ನಮ್ಮನ್ನ ಕರ್ಕೊಂತ ಇಲ್ರಿ ಅವ್ರು. ನಮ್ಗೆ ರುದ್ರಭೂಮಿ ಬೇಕೇ ಬೇಕ್ರಿ ನಮಗೆ. ಏನು ಯಾರು ಬೇಡ ಅಂದ್ರೆ ಮಸ್ಕಿ ತಾಲೂಕು ಪಂಚಾಯತಿ ತಕ್ಕ ತಹಸೀಲ್ ಆಫೀಸಿಂದ ಓಣಿ ಹಾಕ್ತೀವಿ ಸರ್. ಅಷ್ಟು ಮಾನ್ಯ ಕೂಡ ಅವ್ರೊಬ್ರು ಮಾಧ್ಯಮ ಕೊಟ್ಟರು ನನಗೆ. ಇನ್ನು ಅಲ್ಲಿ ಹೇಳಿ ಬೇಡಪ್ಪ ನೋಡೋರು ಒಣ್ಣಾಗ ತೆಗೆದು ಇಡು ಯಾರು ಬರ್ತಾನೆ ನೋಡ್ತು ಅಂತಂದ್ರೆ ಆ ಕೆಲಸ ನಾನು ಮಾಡಿಲ್ಲ. ಇನ್ನೊಂದು ಸಲ ನಾಲ್ಕನೇದು ಏನಾರು ಆದರೆ ತಹಸೀಲ್ ಆಫೀಸ್ ಮುಂದೆ ಹೋಗೋದು ಓಣಿ ಹಿಡ್ದು ಆಟ. ಅಲ್ಲೇ ಮಣ್ಣು ಮಾಡ್ತೀರಾ? ಅಲ್ಲೇ ಮಣ್ಣು ಅಲ್ಲೇ ಮಾಡಿ. ಇವಾಗ 3 ತೀರ್ಕೊಂಡಿದ್ರು ಬೇರೆ ಬೇರೆ ಕಡೆ ಹೋಗಿ ಇಟ್ಟಿದ್ರಿ. ಇವಾಗ 4ನೇ ಸತ್ರೆ ಅಲ್ಲೇ ಹೋಗಿ ಇಡ್ತೀರಾ? ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ನಾವು ಇರ್ತಕ್ಕಂಥ ಸ್ಥಳದಲ್ಲಿ ಒಂದು ಏನು ಸೌಲಭ್ಯನೇ ಇಲ್ಲರಿ. ನಾವು ಏನು ಸತ್ರಕ್ಕೆ ಅಂತ ನಮಗೆ ಇಡತಕ್ಕಂಥ ಜಾಗನ ಇಲ್ಲರಿ. ನಾವು ನಮ್ಮ ಊರಿಗೆ ತೊಗೊಂಡು ಹೋಗ್ಬೇಕ್ರಿ. ಇಲ್ಲಾಂದ್ರೆ ಇಲ್ಲಿ ಅದು ಗಂಗಾವತಿಯಿಂದ ಕಾಲೇ ಬರ್ತಲ್ರಿ, ಆ ಕಾಲೇದಾಗ ಹಾಕ್ಬೇಕ್ರಿ ಸತ್ತೋರು ಮಾತ್ರ. ಆ ಪರಿಸ್ಥಿತಿ ಒಳಗೆ ಐತ್ರಿ. ಆದ್ರೆ ಆದಷ್ಟು ಮಟ್ಟಿಗೆ ನೀವು ರುದ್ರಭೂಮಿ ನಮಗೆ ಎಲ್ಲಾರ ಕೊಡಬೇಕು, ನಮಗೆ ಕೊಡಿಸ್ಬೇಕು. ಆದರೆ ನಾವು ಇಲ್ಲಿ ಇರ್ತಕ್ಕದಂಥವ್ರು. ಇಲ್ಲಾಂದ್ರೆ ನಾವು ಇಲ್ಲಿ ಇರ್ತಕ್ಕದವರಲ್ಲ, ಇರೋರು ಅಲ್ಲ. MLA MP ಕೇಳಬೇಕತ್ತಲ್ಲಮ್ಮ. ಎಲ್ಲ MLA ಅವರು ಬಂದಾಗ ಏನಂತಾರೆ ಅವರು, ಭೂಮಿ ತೋರಿಸ್ರಿ, ನಾವು ಸ್ವಲ್ಪ ರೊಕ್ಕ ಹಾಕ್ತೀವಿ, ನೀವು ಸ್ವಲ್ಪ ರೊಕ್ಕ ಹಾಕ್ರಿ, ಆಮ್ಯಾಗ ನಾವು ಖರೀದಿ ಮಾಡಿ ಕೇಸಿ ನಿಮಗೆ ಕೊಡ್ತೀವಿ ಅಂತಾರೆ ರೀ. ಆಯ್ತು ಅವತ್ತು ಹೇಳ್ತಾರೆ ರೀ. ಇನ್ನು ಮುಂದೆ ನಾವು ಹೋಗಕ್ಕಿಲ್ಲ, ಅವರು ಬರೋಕ್ಕಿಲ್ಲ. ಆ ಥರ ಹಿಂಗೆ ಒಂಟರ ಬಿಟ್ಟೈತೆ ನೋಡ್ರಿ. ಈಗ 2-3 ವರ್ಷ ಆಯ್ತು ರೀ. ಇದು ಹಿಂಗೆ ಜಾರ್ಕಂತಾನೆ ಹೊಂಟಾಯ್ತು ರೀ. ಮತ್ತೆ ಅಲ್ಲಿ ಅವ್ರ ಮನೆಗೆ ಹೋಗ್ಬೇಕಿತ್ತಲ್ಲ ನೀವು? ನಾವು ಮನೆಗೆ ಹೆಂಗಂತ ಹೋಗ್ತೀರಿ. ಈಗ ಎಲ್ಲರೂ ಈಗ ಇಲ್ಲಿ ಇದೀವಿ ರೀ. ಎಲ್ಲರೂ ಕೂಡಿ ಕೇಸಿ ಬಂದೀವಿ. ಎಲ್ಲರೂ ಕೂಡಿ MLA ಮನೆಗೆ ಹೋಗ್ಬೇಕಂತ ಆಗಿಲ್ಲ ನಾವು. ಅದು ಹೋಗಿನ ಮ್ಯಾಕ ಈಗಂತೂ ಸದ್ಯಕ್ಕೆ ಹೋಗಿಲ್ರಿ. ನಾವು ಬಂದಲ್ಲೇ ಕೇಳ್ತಾ ಇರ್ತೀವಿ. ಕೇಳಿದ್ರೆ ಅವ್ರು ಏನಂತಾರ, ಎಲ್ಲೇ ಭೂಮಿ ತೋರಿಸ್ರಿ ನಾವು ಕೊಡಿಸ್ತೀವಿ, ಒಟ್ಟು ಭೂಮಿ ತೋರಿಸ್ರಿ ನಾವು ಕೊಡಿಸ್ತೀವಿ ಅಂತಾರ್ರಿ. 2 ಮಾತಾಡ್ತಾರೆ. ಎಲ್ಲೇ ಒಂದು ಜಾಗದಾಗ ಕುಂತ್ಕೊಂಡು ಆಗ್ತೀವಿ. ಏನಪ್ಪ ನೀವೇನು ಹೇಳಿಲ್ಲ ನಮ್ಗೆ, ಬಂದಿದ್ವಿ ನೀವು ಅಲ್ಲಿಗೆ ಆದರೆ ನಮ್ಗೆ ಆದ್ವಿ ಅಂತಾರೆ. ಅವ್ರ ಪ್ರಾಣಿಗೆ ಅವ್ರು ಹೋಗ್ತಾರೆ, ನಮ್ಮ ಮನೆಗೆ ನಾವು ಹೋಗ್ತೀವಿ ನೋಡ್ರಿ. ಇದೇ ಸಮಸ್ಯೆನ ನಡೆದೈತೆ ನೋಡ್ರಿ.
ಎಷ್ಟು ನಾವು ಬಂದಂದ್ರೆ ಸುಮಾರು 30 ವರ್ಷ ಆಗಿತ್ತು ನೋಡ್ರಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.